ಇನ್ನು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪೊಲಿಟಿಕಲ್ ಟಾಕ್ ಏನು ನಡೀತಾ ಇದೆಯಲ್ಲ ಅದರ ವಿಚಾರವಾಗಿ ಸಿ.ಟಿ. ರವಿ ಮಾತನಾಡಿದ್ದಾರೆ. ಉಗ್ರರು ರಾಜಕೀಯ ಪಕ್ಷ ನೋಡಿ ದಾಳಿ ಮಾಡಿಲ್ಲ, ಭಾರತದ ಸಮಬಾಳ್ವೆ ಪ್ರಶ್ನಿಸಿ ಹತ್ಯೆಯನ್ನು ಮಾಡಿದ್ದಾರೆ. ಸಿಎಂ ಸೇರಿ ಕೈ ನಾಯಕರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ರು. ಪಾಕ್ನಲ್ಲಿ ಸಿಎಂ ಹೇಳಿಕೆ ಲೀಡಿಂಗ್ ನ್ಯೂಸ್ ಆಯಿತು. ಉಗ್ರರ ದಾಳಿ ನಡೆದಿಲ್ಲ ಎಂಬಂತೆ ಕಾಂಗ್ರೆಸ್ ಕೂಡ ಹೇಳಿತ್ತು ಅಂತೇಳಿ ಪಾಕ್ ವಿಶ್ವಸಂಸ್ಥೆಯಲ್ಲಿ ಕಾಂಗ್ರೆಸ್ ಹೇಳಿಕೆಯನ್ನು ಬಳಸಿಕೊಂಡಿತ್ತು ಅಂತ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಿ.ಟಿ. ರವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದಿನ ಕ್ರೆಡಿಟ್ ಇಂದಿರಾ ಗಾಂಧಿಗೋ, ಸೈನಿಕರಿಗೋ ಅಥವಾ ಯಾರಿಗೂ ಇದರ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು ಅಂತೇಳಿ ಪ್ರಶ್ನೆಯನ್ನು ಹಾಕಿದರು. ಯಾಕೆ ಹಾಕಿದರು ಅಂದರೆ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಮಾತನಾಡಿದರು, ಈ ಯುದ್ಧದ ಕ್ರೆಡಿಟ್ ಅಥವಾ ಈ ಕಾರ್ಯಾಚರಣೆಯ ಕ್ರೆಡಿಟ್ ಸೈನಿಕರಿಗೆ ಮಾತ್ರ ಸಲ್ಲಬೇಕು ಅಂತೇಳಿ. ಬಟ್ ಈಗ ಸಿ.ಟಿ. ರವಿ ಅವರು ಪ್ರಶ್ನೆ ಹಾಕ್ತಾ ಇರೋದು, ಇಂದಿನ ಕ್ರೆಡಿಟ್ ಇಂದಿರಾ ಗಾಂಧಿಗೆ ಸಲ್ಲಬೇಕಾ ಅಥವಾ ಸೈನಿಕರಿಗೆ ಸಲ್ಲಬೇಕಾ ಅಂತೇಳಿ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ನಮಗೆ ಈಗ ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರ ಹೇಳಿಕೆ ಕಾಂಗ್ರೆಸ್ಸಿಗರ ಟೋನ್ ನೋಡಿದಾಗ ಅವರು BJP ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಅನ್ಕೊಂಡ್ಬಿಟ್ಟಂಗೆ ಕಾಣ್ತಾ ಇದೆ. ಭಯೋತ್ಪಾದಕ ದಾಳಿ ಅದು ರಾಜಕೀಯ ಪಕ್ಷವನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ಅಲ್ಲ. ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆಯನ್ನು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನು ಪ್ರಶ್ನಿಸಿ ಹತ್ಯೆ ನಡೆಸಿದ್ದು, ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು. ಆದರೆ ಕಾಂಗ್ರೆಸ್ ನಾಯಕರುಗಳು ಇಡೀ ದೇಶ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳಿದರು. ಇವ್ರ ಹೇಳಿಕೆ ಪಾಕಿಸ್ತಾನದಲ್ಲಿ ಲೀಡಿಂಗ್ ನ್ಯೂಸ್ ಆಯಿತು. ಉರ್ದುನಲ್ಲಿ ಕರ್ನಾಟಕಕ್ಕೆ ವಜೀರೆ ಆಲಮ್ ಸಿದ್ದರಾಮಯ್ಯ ಸಾಬ್ ಐಸಾ ಕಹಾ ಅಂತ ಹೇಳಿ ಇವರ ಹೇಳಿಕೆಯನ್ನೇ ಲೀಡಿಂಗ್ ನ್ಯೂಸ್ ಆಗಿ ಮಾಡಿದರು.